ಮಾಡ್ಕೊಳಕ್ಕಾಗಲಿಲ್ಲ ಅಂತ ಒಂದು ರಾತ್ರೋರಾತ್ರಿ ಸಮಾಧಿನ ಈ ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಸಂಗತಿ. ಯಾಕಂದರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ. ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ, ಇಷ್ಟೊಂದು ಗೊಂದಲಗಳು, ಇಷ್ಟು ವರ್ಷಗಳು. ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಮೇರು ಕಲಾವಿದರಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ವಿಷ್ಣು ಸರ್ ಡಸಂಟ್ ಡಿಸರ್ವ್ ದಿಸ್. ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನೆಸ್ಕೊಳ್ಬೇಕಾಗಿತ್ತು. ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗಬೇಕು. ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್ ಒಂದು ಜಾಗ ಅನ್ನೋದು. ಹಾಗೆ ಅಲ್ವಾ, ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ, ಆ ದಿನ ಅವ್ರಿಗೆ ನಮ್ಮ ನಮನೆಗಳನ್ನ ತಿಳಿಸ್ತೀವಿ. ಆ ಥರದ್ದೊಂದು ಜಾಗನೇ ಬೇಕು ಅಂತ ಏನಿಲ್ಲ, ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ. ಅದು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದು ಯಾರೂ ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಯಾರೂ ನೆಲ ಸಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ. ಆದರೆ ಈ ಥರ ವಿಚಾರ ನಿಜಕ್ಕೂ ಒಂಥರ ಆಗಬಾರ್ದಾಗಿತ್ತು ಅನ್ನೋ ನೋವು, ದುಃಖ ನಮ್ಮೆಲ್ಲರಿಗೂ ಇದೆ. ಸಾಕಷ್ಟು ವರ್ಷದಿಂದ ಈ ಥರ ಗೊಂದಲ ನಡೀತಾ ಇದ್ದಾರೆ. ಅದೇ ಈ ವಿಚಾರ ಯಾಕಿತ್ತಲ್ಲ ನಾವೇನು ಮಾಡೋಕ್ಕಾಗುತ್ತೆ? ಕೋರ್ಟಲ್ಲಿ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನನೇ ಈ ಥರದ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನಂಗಿದ್ರೆ, ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನಿಗೆ ನಮ್ಮ ಮನೇಲಿ ಒಂದು ಜಾಗ ಕೊಡಲ್ವಾ? ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ? ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ? ಖಂಡಿತ ಕೊಡ್ತಿದ್ವಿ. ಆದರೆ ಇಷ್ಟು ಗೊಂದಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಆ ಜಾಗದಲ್ಲಿ ಗೊಂದಲ ಇದೆ ಅಂತಲೇ ಗೊತ್ತಿರಲಿಲ್ವಲ್ಲ. ಈ ಗೊಂದಲಗಳಿದ್ದಿದ್ರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ರೆಡಿ ಇದ್ದೀವಿ. ನನಗೂ ಒಂದು ಜಮೀನಿದೆ, ಒಂದು ಪುಟ್ಟ ಜಾಗ ಇದೆ. ಖಂಡಿತವಾಗಿ ನಾನು ಅವ್ರನ್ನ ನನ್ನ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ. ಅಂಥದ್ದಲ್ಲಿ ನಮ್ಮ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇಲ್ವ? ಖಂಡಿತ ಕೊಡ್ತಿದ್ವಿ. ದುರ್ವಿಧಿ ಗೊತ್ತಿರಲಿಲ್ಲ ನಮ್ಗಷ್ಟೇ. ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ, ಈ ಥರದ್ದೊಂದು ಲಿಟಿಗೇಷನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಪ್ರತಿಯೊಬ್ಬ ಅಭಿಮಾನಿಯ ಎಲ್ಲ ಆಶಾಗೂ ಇದನ್ನೇ ಹೀಗೆ ಇರೋದು. ಬಟ್ ಜೊತೆಗೆ ಏನಂದರೆ ಧೀಮಂತ ನಾಯಕನಿಗೆ ಈ ಥರ ಒಂದು ದುರಂತ ಅಂತ ಏನು? ಖಂಡಿತವಾಗ್ಲೂ ಹೌದು. ನಾನೇ ಹೇಳ್ತೀನಲ್ಲ, ಕಲಾವಿದರು ಮಾತ್ರ ಅಲ್ಲ, ನೀವೆಲ್ಲರೂ ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ, ಮಾಧ್ಯಮದವರು ಅಲ್ವಾ? ಏನು ಮಾಡೋಕ್ಕಾಯ್ತು? ಗೊಂದಲನ ಹೇಗೆ ಬಗೆಹರಿಸೋಕ್ಕಾಯ್ತು? ನಿಮಗಾದ್ರೂ ಕೇಳ್ತಿದ್ದೀನಿ. ಆಗಲ್ಲ ಅಲ್ವಾ? ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ಯಾರು ಏನು ಮಾಡೋಕ್ಕಾಗ್ತಿರೋ ಪರಿಸ್ಥಿತಿಲಿ ಇದ್ದೀವಿ. ಅವತ್ತೇ ಕೇಳಿದ್ದಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಜಾಗ ಇರ್ತೀವಿ. ಮೇಡಮ್, ಈ ಅಭಿಮಾನಿಗಳಿಗೆ ಮತ್ತು ಫ್ಯಾಮಿಲಿಯವ್ರಿಗೆ ವಿಷ್ಣು ಸರ್ ಫ್ಯಾಮಿಲಿಯವ್ರಿಗೆ ಒಂದು ತಿಕ್ಕಾಟ, ಆ ತಿಕ್ಕಾಟದಿಂದ ಇದೆಲ್ಲ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದು ನನಗೆ ಗೊತ್ತಿಲ್ಲ. ಲೈಕ್ ನಾನೊಬ್ಬ ಅಭಿಮಾನಿಯಾಗಿ ಮಾತ್ರ ಮಾತಾಡ್ದಲ್ಲೇ ಮೊದಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ತಿತ್ತು ಏನೋ. ಮೊದಲಿಂದನೇ ಇದು ಆ ಜಾಗದಲ್ಲಿ ಇಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಒಪ್ಕೊತಾ ಇರಲಿಲ್ಲ. ಯಾರಿಗೆ ಗೊತ್ತಿತ್ತು ಅನ್ಸುತ್ತೆ? ಗೊತ್ತಿದ್ದು ಮಾಡಿರೋದು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಐ ಡೋಂಟ್ ನೋ. ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಈಗ 75 ವರ್ಷ ಆಗ್ತಿದೆ ಅವ್ರ ಜನ್ಮದಿನಾಚರಣೆ. ಆ ಸಮಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಒಂದು ಅಭಿಮಾನಿಗಳು ಸೇರ್ಕೊಂಡು ಜೋರಾಗಿ ಪ್ಲಾನ್ ಆಗಿತ್ತು. ಆದರೆ ಈಗೇನಾಗಿದೆ ಅಂತಂದರೆ ಅದು ಬೇಡ ಅಂತ ಫ್ಯಾಮಿಲಿಯವರು ಕೂಡ ಬೇಡ ಮಾಡೋದು ನಂತರ ಅವ್ರ ತಿಕ್ಕಾಟ ಶುರುವಾಗಿದೆ ಅಭಿಮಾನಿಗಳು ಮತ್ತು ಫ್ಯಾಮಿಲಿಯವ್ರ ಮಧ್ಯೆ. ಆ ಪ್ರಶ್ನೆ ಬಗ್ಗೆ ಉತ್ತರಿಸೋದಕ್ಕೆ ನನಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ. ಬಟ್ ವಿಷ್ಣು ಸರ್ ಅವರ ಜನ್ಮದಿನವನ್ನು ಜನ್ಮ ಇರೋವರೆಗೂ ನಾವು ಆಚರಿಸ್ತೀವಿ. ವಿಷ್ಣು ಸರ್ ಅವ್ರನ್ನ ಅದೊಂದು ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ನಮ್ಮನ್ನು ಸಲ್ಲಿಸಿದ್ರೆ ಮಾತ್ರ ನಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ. ಅವರು ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತಾರೆ. ಮೇಡಮ್, ನಿಮ್ಗೆ ತುಂಬ ಸ್ಪೆಷಲ್ ಹೌದು. ಸೆಪ್ಟೆಂಬರ್ 18 ಖಂಡಿತ ಸರ್. ಅಲ್ಲಲ್ಲ, ಒಂದೇ ಜನ್ಮದಿನವನ್ನು ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ. ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ರು ಒಂದೇ ಕೇಕ್ನ ಕಟ್ ಮಾಡಿದ್ವಿ. ವಿಷ್ಣು ಸರ್ ಅವ್ರು ಹೇಳಿದ್ರು ಅವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನೂ ಅವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿತ್ತು. ನಾನು ಅವರ ತುಂಬ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ. ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ದರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ನ ಲೀಡರ್ ನಾನು. ಸೊ ಅವ್ರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು, ನೋಡಿ ನನಗೆ ಕೇಕ್ ಅಂತ ತರಬೇಡಿ, ಶ್ರುತಿಯವ್ರಿಗೆ ಕೇಕ್ ತೊಗೊಂಡು ಬನ್ನಿ, ಆ ಕೇಕ್ನ ನಾನು ಕಟ್ ಮಾಡ್ತೀನಿ. ಸೊ ಅಂಥ ಒಂದು ತುಂಬ ದೊಡ್ಡ ನೆನಪನ್ನು ಕೊಟ್ಟು ಹೋಗಿದ್ದಾರೆ. ಕೇವಲ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಕಲಾವಿದರಿಗೆಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಥರದ ದೊಡ್ಡ ನೆನಪನ್ನು ಬಿಟ್ಟು ಹೋಗಿರುವಂಥ ಮೇರು ಕಲಾವಿದರು. ಅವ್ರ ಆತ್ಮಕ್ಕೆ ನೆಮ್ಮದಿನೇ ಇಲ್ಲ ಅಂತ ಅವ್ರ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ರು. ಇಲ್ಲಮ್ಮ, ಹಾಗೆ ಅನ್ಕೊಳ್ಳೋದು ಬೇಡ. ನಾವು ತುಂಬ ಪ್ರೀತಿಸ್ತೀವಿ, ಅವ್ರನ್ನ ಆರಾಧಿಸ್ತೀವಿ, ಇವತ್ತಿಗೂ ಪೂಜಿಸ್ತೀವಿ. ಅದರಲ್ಲಿ ಕಿಂಚಿತ್ತೂ ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ. ಜಾಗದ್ದು ಗೊಂದಲ ಆಯಿತು ಅನ್ನೋ ನೋವು ಎಲ್ಲರಿಗೂ ಇದೆ.
ಆದರೆ ಅವ್ರನ್ನ ಪ್ರೀತಿಸೋದಾಗ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋದಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ತು ಕೂಡ ಕಡಿಮೆ ಆಗಿದೆ. ಮುಂದಿನ ದಿನದಲ್ಲಿ ಆಗೋದು- ಏನಾದ್ರು ಅಭಿಮಾನಿಗಳು ಹೋರಾಟ ಕೇಳಿದ್ರು ಅದಕ್ಕೇನೋ ಸಪೋರ್ಟ್ ಕೇಳಿದ್ರೆ ಹೋರಾಟದಿಂದ ಸರಿ ಹೋಗೋದ್ರಿಂದ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋಣ. ಅಂದ್ರೆ ಕೆಲವು ಚರ್ಚೆ ಕೋರ್ಟಲ್ಲಿ ನಡೀತಾ ಇದೆ. ಇರೋದು- ಕೆಲವು ಕೋರ್ಟಲ್ಲಿ ಚರ್ಚೆ ಇರೋದ್ರಿಂದ ನಡೀತಾ ಏನ್ ಮಾಡೋಣ ಹೇಳಿ? ಅಂದ್ರೆ ಅಲ್ಲಿ ಅಸ್ಥಿನ ಕೊಟ್ರೆ ನಾವು ಕಟ್ಟಿರೋ ಸ್ಟುಡಿಯೋಗೆ ಅಥವಾ ಮನವಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಕುಟುಂಬದವರು ಅದ್ರ ಬಗ್ಗೆ ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ, ಅಥವಾ ನಾವೆಲ್ಲರೂ ಬೀದಿಲಿ ಕುತ್ಕೊಂಡು ಹೋರಾಟ ಮಾಡೋದ್ರಿಂದನೇ ಇದೊಂದು ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಾಧ್ಯಮದವ್ರು ಹೇಳಿ ಇಂಥದ್ದೊಂದು ದಿನ ಫಿಕ್ಸ್ ಮಾಡಿ ಬರ್ತೀವಿ ನಾವು. ಓಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.